ಶ್ರೀಮಹಾಗಣಾಧಿಪತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಪಾರಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರಗುರುಂ ಪ್ರಣತೋಸ್ಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯಸುಖಪ್ರದಂ ಬುಧಪಾಮರ ಸಂಸೇವ್ಯಂ ತಂ ಶ್ರೀಜಯೇಂದ್ರಂ ನಮಾಮ್ಯಹಂ. ನಮಾಮಃ ಶಂಕರಾನ್ ವಾಕ್ಯವಿಜಯೇಂದ್ರ ಸರಸ್ವತೀಂ ಶ್ರೀಗುರುಂ ಶಿಷ್ಟಮಾರ್ಗಾನುನೇತಾರಂ ಸನ್ಮತಿಪ್ರದಂ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆತ್ಮೀಯರೇ, ಈ ಪ್ರದೋಷ ಸಮಯದಲ್ಲಿ ಕಾಮಾಕ್ಷಿ ವೈಭವದ ಬಗ್ಗೆ ನಾವು ಸ್ಮರಣೆ ಮಾಡುವಂಥವರಾಗೋಣ. ಜಗತ್ತಿನಲ್ಲಿ ಸಾಮಾನ್ಯ ಪ್ರಜೆಗಳಿಂದ ಮಾತನಾಡ್ತಾ ಇರತಕ್ಕಂಥ ವಿಷಯ ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ ಎಂದು. ಮಹಾತಾಯಿಯ ಬಗ್ಗೆ ಬ್ರಹ್ಮಾಂಡ ಪುರಾಣದಲ್ಲಿ మరియు ಅನೇಕವಾಗಿರತಕ್ಕಂಥ ಮಾರ್ಕಂಡೇಯ ಪುರಾಣ ಇತ್ಯಾದಿಗಳಲ್ಲಿ ದೇವಿಯ ಬಗ್ಗೆ ವಿಶೇಷವಾಗಿ ವರ್ಣನೆ ಇದೆ. ಲಲಿತಾ ಸಹಸ್ರನಾಮದಲ್ಲಿ ಉನ್ಮೇಷ್ ನಿಮಿಷೋಪನ್ನ ವಿಪನ್ನ ಭುವನಾವಳಿ ಅಂತ ಮಹಾತಾಯಿ ಒಮ್ಮೆ ತನ್ನ ಕಣ್ಣನ್ನು ತೆರೆದು ಮತ್ತು ಕಣ್ಣನ್ನು ಮುಚ್ಚಿದಾಗ ತಕ್ಷಣವೇ ಸಕಲ ಬ್ರಹ್ಮಾಂಡ ಸೃಷ್ಟಿ ಸ್ಥಿತಿ ಲಯ ಆಗುತ್ತೆ ಅಂತ ಸೃಷ್ಟಿ ಮಾಡ್ತಾ ಇದ್ದಾಳೆ. ಆನಂತರ ಕಾರ್ಯನಿರ್ವಹಣೆಯನ್ನು ಮಾಡಿ ಈ ಜಗತ್ತನ್ನೆಲ್ಲವನ್ನು ತನ್ನ ಪಾದಕಮಲದಲ್ಲಿ ಲಯವನ್ನು ಮಾಡಿಕೊಳ್ತಾ ಇದ್ದಾಳೆ. ನಾವು ಶಕ್ತಿಪೀಠಗಳ ಬಗ್ಗೆ ಮಾತನಾಡುವುದಾದರೆ 108 ಶಕ್ತಿಪೀಠಗಳು ಮತ್ತು 64 ಹಾಗೆ 18 ಶಕ್ತಿಪೀಠಗಳ ಬಗ್ಗೆಯೂ ಸಹಿತ ತಂತ್ರಚೂಡಾಮಣಿ ಮತ್ತು ಮಾರ್ಕಂಡೇಯ ಪುರಾಣ ತಂತ್ರಶಾಸ್ತ್ರಗಳಲ್ಲಿ ಈ ವಿವರಣೆ ನೀಡಲಾಗಿದೆ. ಇಂತಹ ಶ್ರೇಷ್ಠವಾಗಿರ್ತಕ್ಕಂಥ ಈ ಕ್ಷೇತ್ರಗಳಲ್ಲಿ 4 ಪ್ರಾಧಾನ್ಯವಾಗಿರ್ತಕ್ಕಂಥವು. ಅವು ಯಾವೆಂದರೆ ಅಸ್ಸಾಂನಲ್ಲಿರ್ತಕ್ಕಂಥ ಕಾಮಾಖ್ಯ ಕಾಮರೂಪೇಶ್ವರಿ ಅಂತ ಕರೀತಾರೆ. ನಂತರ ಎರಡನೇದು ಜ್ವಾಲಾಮುಖಿ ಜಾಲಂಧರ ಪೀಠ, 9 ಕುಂಡಗಳಿರುತ್ತೆ. ಅಗ್ನಿ ಒಳಗಡೆ ಹೋಗಿ ಮತ್ತು ಹೊರಗಡೆ ಬರ್ತಾ ಇರುತ್ತೆ. ಮೂರನೇದು ಪರಮ ಪವಿತ್ರವಾದ ಜಗನ್ನಾಥ ಕ್ಷೇತ್ರದಲ್ಲಿ ವಿಮಲಾದೇವಿ ಅನ್ನುವ ರೂಪದಲ್ಲಿದ್ದಾಳೆ. ವಿಶ್ವವಿಖ್ಯಾತವಾದ ಕಾಂಚೀನಗರದಲ್ಲಿ ಕಾಮಾಕ್ಷಿ ದೇವಿ 4ನೇ ವಿಶಿಷ್ಟವಾದ ಶಕ್ತಿ ಕ್ಷೇತ್ರ. ಈ ಪ್ರಪಂಚದಲ್ಲಿರತಕ್ಕಂಥ ಅನೇಕವಾದ ದಿವ್ಯ ಶಕ್ತಿ ಕ್ಷೇತ್ರಗಳಲ್ಲಿ ಕಾಂಚೀಪುರದ ದಿವ್ಯ ಕ್ಷೇತ್ರದ ಮಹಿಮೆ ಏನು ಅಂದರೆ, ಮಹಾತಾಯಿ ನೆಲೆಯಾಗಿರತಕ್ಕಂಥ ಕಾಮಾಕ್ಷಿ ದೇವಸ್ಥಾನದ ತಾಯಿಯ ಕೆಳಭಾಗದಲ್ಲಿ ಒಂದು ರಹಸ್ಯವಾದ ಗುಹೆ ಇದೆ. ಆ ಗುಹೆಯಿಂದ ಮಹಾತಾಯಿ ಗರ್ಭಗೃಹದಲ್ಲಿ ಎಲ್ಲರಿಗೂ ದರ್ಶನ ನೀಡಿರತಕ್ಕಂಥದ್ದು ಕಾಮಕೋಟಿ ವಿಲಾಸ ಅನ್ನುವಂಥ ಪುಸ್ತಕಗಳನ್ನು ನಾವು ನೋಡಬಹುದಾಗಿದೆ. ಇದನ್ನು ಶ್ರೀಚಕ್ರ ಬಿಲ ಎಂದು ಕೂಡ ಕರೀತಾರೆ. ಅನೇಕ ಕಲ್ಪಗಳ ರೀತಿಯಂತೆ ಮಹಾತಾಯಿ ಸ್ವಯಂಭೂವಾಗಿ ಇಲ್ಲಿ ನೆಲೆಯಾಗಿದ್ದಾಳೆ. ಕೋಟಿ ಕೋಟಿ ಬ್ರಹ್ಮ, ಶಿವ, ವಿಷ್ಣು ಇತ್ಯಾದಿ ದೇವತೆಗಳನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂಥ ಕಾಮಾಕ್ಷಿ ದೇವಿ ಸರ್ವ ಜಗತ್ತಿಗೆ ಮಹಾ ಅಧಿದೇವತೆ. ಈಕೆಯನ್ನು ಲಲಿತಾ ಪರಾಭಟ್ಟಾರಿಕ ಅಥವಾ ಕಾಂಚೀಪುರಾಧೀಶ್ವರಿ ಎಂದು ಭಕ್ತಿಯಿಂದ ಕೊಂಡಾಡ್ತಾರೆ. ಬ್ರಹ್ಮಾದಿ ಸಕಲ ದೇವತೆಗಳು ಸಹಿತ ಸರ್ವಶಕ್ತಿ ಸ್ವರೂಪಳಾದ ದೇವಿಯನ್ನು ದರ್ಶನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ವಿಫಲರಾದರು.
ಕಾರಣ ಇಷ್ಟೇ, ತಾಯಿಯ ಸಂಕಲ್ಪ ಇಲ್ಲದೇ ಇದ್ದಲ್ಲಿ ಅದು ಅಸಾಧ್ಯ ಎಂದು ಬ್ರಹ್ಮಾಂಡ ಪುರಾಣ ಕಥೆಗಳ ರೂಪದಲ್ಲಿ ತಿಳಿಸ್ತಾ ಇದೆ. ಆಗ ದೇವತೆಗಳೆಲ್ಲರೂ ಸಹಿತ ತಮ್ಮ ಅಹಂಕಾರವನ್ನು ಬದೆಗೊತ್ತಿ ಮಹಾತಾಯಿಯನ್ನು ವಿನಮ್ರಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾರೆ. ಆವಾಗ ದೇವಿ ಪ್ರತ್ಯಕ್ಷವಾದಾಗ, ಅಮ್ಮ ನಿನ್ನ ದರ್ಶನವನ್ನು ಮಾಡಬೇಕಾದ್ರೆ ಸುಲಭವಾದ ಯಾವುದು ಅಂತ ಕೇಳ್ತಾರೆ. ಆಗ ತಾಯಿ ಹೇಳ್ತಾಳೆ, ಅದು ಕಾಮಕೋಟಿ ಪೀಠ, ಕಾಂಚೀಪುರದಲ್ಲಿ ನನ್ನನ್ನು ಸುಲಭವಾಗಿ ನೀವು ದರ್ಶನ ಮಾಡಿಕೊಳ್ಬಹುದು. ಯಾವ ಶ್ರೀಪುರದಲ್ಲಿ ದರ್ಶನವನ್ನು ಮಾಡಿಕೊಳ್ಳದೇ ಇರತಕ್ಕಂಥವರು ಕಾಂಚೀಪುರದಲ್ಲಿರ್ತಕ್ಕಂಥ ಕಾಮಾಕ್ಷಿ ದೇವಿ ದರ್ಶನ ಮಾಡುವಾಗ ಅವರಿಗೆ ಅಂತಹ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಮಹಾಶಕ್ತಿಯು ವರದಾನ ಮಾಡಿದ್ದಾಳೆ. ಪೂರ್ವದಲ್ಲಿ ಕಾಂಚೀಪುರದಲ್ಲಿ ಕಾಮಕೋಟಿ ಪೀಠ ಅಧಿಷ್ಠಾನ ದೇವತೆಯಾದ ಕಾಮಾಕ್ಷಿ ದೇವಿಗೆ ಪ್ರತಿನಿತ್ಯ ನವಾವರಣ ಪೂಜೆ ನಡೀತಿತ್ತು. ಈಗ ಪ್ರತಿ ಹುಣ್ಣಿಮೆಗೂ ಸಹಿತ ಶ್ರದ್ಧೆಯಿಂದ ನವಾವರಣ ಪೂಜೆ ನಡೀತಾ ಇದೆ. ಪರಂಪರೆಯಿಂದ ಕಾಂಚಿ ಕಾಮಕೋಟಿ ಪೀಠದ ಸರ್ವಜ್ಞ ಪೀಠಾಧಿಪತಿಗಳಾದ ಆಚಾರ್ಯರು ಕಾಂಚಿ ಕಾಮಾಕ್ಷಿ ದೇವಿಯ ದೇವಸ್ಥಾನದ ಮೂಲ ಕರ್ತೃಗಳಾಗಿದ್ದಾರೆ ಎಂದು ಅನೇಕವಾದ ವಿಷಯಗಳಲ್ಲಿ ನಮಗೆ ತಿಳಿದು ಬರ್ತಾ ಇದೆ. ಮತ್ತು ವಿಶೇಷ ಏನು ಕಾಂಚೀಪುರದ್ದು ಅಂದರೆ, ಶಾಸ್ತ್ರಕಾರ ಅನ್ನುವಂತಹ, ಅಂದರೆ ಸ್ವಾಮಿ ಅಯ್ಯಪ್ಪ, ಆ ಮಹಾಪುರುಷನ, ಆ ದೇವರ ಮೂಲ ಕ್ಷೇತ್ರವೂ ಸಹಿತ ಕಾಂಚೀಪುರವೇ ಆಗಿದೆ. ಅದರ ಅವತಾರವನ್ನು ನಾವು ಒಮ್ಮೆ ಆಲೋಚನೆ ಮಾಡಿದ್ದಾದರೆ ಎಲ್ಲರಿಗೂ ತಿಳಿದ ಹಾಗೆ, ಒಮ್ಮೆ ಪರಮೇಶ್ವರನು ಮೋಹಿನಿ ರೂಪದಲ್ಲಿರತಕ್ಕಂತಹ ಮಹಾವಿಷ್ಣುವನ್ನು ಪ್ರೀತಿಸಿ ಅವರ ಸಮ್ಮಿಲನದಿಂದ ಪರಮ ಪವಿತ್ರನಾದ ಅಯ್ಯಪ್ಪ ಸ್ವಾಮಿ ಜನನವಾಯಿತು. ಹುಟ್ಟಿರತಕ್ಕಂಥ ಈ ಮಗು ಅಳಲಿಕ್ಕೆ ಪ್ರಾರಂಭವಾಯಿತು. ಆಗ ಕಾಮಾಕ್ಷಿ ದೇವಿ ಸನ್ನಿಧಾನದಲ್ಲಿರತಕ್ಕಂತಹ ಗಣಪತಿಯು ಸುಬ್ರಹ್ಮಣ್ಯ ಸ್ವಾಮಿಯು ಬಂದು ಅನೇಕ ಆಟಗಳನ್ನು ಮಾಡಿ ಲೀಲೆಗಳನ್ನು ತೋರಿಸುತ್ತಾ ಆ ಮಗುವನ್ನು ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ಸಹಿತ ಆ ಮಗು ಸಮಾಧಾನ ಹೊಂದಲಿಲ್ಲ. ಆ ಅಳು ಎಷ್ಟಿತ್ತು ಅಯ್ಯಪ್ಪಂದು ಅಂದರೆ, ಇಡೀ ಬ್ರಹ್ಮಾಂಡ ಗದಗಡ ನಡಿಗೆ ಹೋಯಿತು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಮನೆಯಲ್ಲಿ ಸಂಭಾಳಿಸ್ಬೋದು, ಆದರೆ ಮಕ್ಕಳನ್ನು ಸಮಾಧಾನಿಸೋದು ಬಹಳ ಕಷ್ಟ ಅಂತ. ಆಗ ತಾಯಿಯೇ ಬರಬೇಕಾಗಿದೆ. ಆದರೆ ವಿಷ್ಣುವಿನ ರೂಪದಲ್ಲಿ ಮೋಹಿನಿ ಅವತಾರವಾಗಿರತಕ್ಕಂತಹ ಆ ದೇವಿಯನ್ನು ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಮಹಾಮಾಯಾ ಮಹಾಮೋಹಿನಿಯಾದ ದೇವಿಯು ಮತ್ತು ಕಾಮಾಕ್ಷಿ ರೂಪವಾಗಿ ಬಂದು ಚಿಕ್ಕ ಮಗುವಾಗಿ ಅಳ್ತಾ ಇರತಕ್ಕಂಥ ಅಯ್ಯಪ್ಪನಿಗೆ ಸ್ತನ್ಯಪಾನವನ್ನು ಮಾಡಿಸಿದ್ಲು. ಆವಾಗ ಸಮಾಧಾನ ಹೊಂದಿದ. ಈಗಲೂ ನಾವು ಕಾಂಚೀಪುರದ ಕಾಮಾಕ್ಷಿ ದೇವಸ್ಥಾನದಲ್ಲಿ ಆ ಸನ್ನಿಧಾನದೊಳಗೆ ಪೂರ್ಣ ಮತ್ತು ಪುಷ್ಕಲ ದೇವಿಯ ಸಮೇತವಾಗಿರತಕ್ಕಂಥ ಅಯ್ಯಪ್ಪ ಪವಿತ್ರವಾದ ವಿಗ್ರಹಗಳನ್ನು, ಆ ಸ್ಥಾನವನ್ನು ನಾವು ನೋಡಬಹುದಾಗಿದೆ. ನಂತರ ಶಬರಿಮಲೈ ಅಯ್ಯಪ್ಪ, ಅಲ್ಲಿ ಅಯ್ಯಪ್ಪ ಸ್ವಾಮಿಯು ಸ್ಥಾಪನೆಗೊಂಡಿರತಕ್ಕಂಥ ವಿಷಯವಾಗಿ ನಾವು ತಿಳಿದುಕೊಳ್ಳಬೇಕಾದ ಅಗತ್ಯವಿದೆ. ಶಬರಿಗಿರಿ ಎಂದು ಪ್ರಖ್ಯಾತಿಯಾಗಿರತಕ್ಕಂಥ ಆ ಮೂಲ ಸ್ಥಾನದೊಳಗೆ ಅಲ್ಲೊಂದು ಶ್ರೀಚಕ್ರ ಪ್ರತಿಷ್ಠೆ ಮಾಡಿದ್ದಾರೆ. ಆ ಶ್ರೀಚಕ್ರದ ಬಿಂದು ಸ್ಥಾನದಲ್ಲಿ ಅಯ್ಯಪ್ಪ ಮೂರ್ತಿಯು ಪ್ರತಿಷ್ಠೆಯಾಗಿದೆ. ತಾಯಿಯು ಮತ್ತು ಪುತ್ರನಿಗೆ ಯಾವ ಭೇದವೂ ಇಲ್ಲ, ಅಭೇದ ಭಾವನಾ ಶ್ರೀವಿದ್ಯಾ ಅಂತ ಕರೀತಾರೆ. ಮಹಾನ್ ಪಂಡಿತರಾದ ನೀಲಕಂಠ ದೀಕ್ಷಿತರು ಮತ್ತು ಅಪ್ಪಯ್ಯ ದೀಕ್ಷಿತರು ಅನ್ನುವಂತಹ ಅವರು ತಮ್ಮ ಸಂಗೀತದಲ್ಲಿ ಹೇಳ್ತಾರೆ, ಕಷ್ಟ ಬಂದಾಗ ನಮ್ಮನ್ನು ರಕ್ಷಣೆ ಮಾಡುವ ತಾಯಿ ಇಲ್ಲದೆ ಮತ್ತೆ ಯಾರು, ಆಕೆಯನ್ನೇ ಶರಣ ಹೊಂದಬೇಕು. ಆಪತ್ಕಾಲಿಯೇ ಸ್ಮರಣೀಯಾಂ ಅಂಬಾ ತವ ಚರಣಂ. ಆದಿಗುರು ಶಂಕರ ಸಹಿತ ತಾಯಿಯ ಬಗ್ಗೆ ಬಹಳ ವಿಸ್ತಾರವಾಗಿ ಕೊಂಡಾಡಿದ್ದಾರೆ. ಕಾಮಾಕ್ಷಿ ದೇವಿಯ ಪಾದ ಸ್ಮರಣೆಯನ್ನು ಮಾಡಿದ ತಕ್ಷಣವೇ ಅನೇಕ ದುರಿತಗಳು ದೂರವಾಗುತ್ತೆ. ಅಮ್ಮ ಕರುಣಾಮೂರ್ತಿ.
ಮತ್ತೊಂದು ವಿಶೇಷ, ಕಾಂಚೀನಗರದಲ್ಲಿ ಕಾಮಾಕ್ಷಿ ದೇವಿಯು ಏಕಾಂಬರೇಶ್ವರನಿಗೆ ವಿವಾಹವು ನಡೆದಿರತಕ್ಕಂಥ ಪವಿತ್ರವಾದ ಸ್ಥಾನ. ಫಲ್ಗುಣಿ ನಕ್ಷತ್ರದಲ್ಲಿ ಬ್ರಹ್ಮನೇ ಪ್ರತ್ಯಕ್ಷವಾಗಿ ಬಂದು ಏಕಾಂಬರೇಶ್ವರ ಕಾಮಾಕ್ಷಿ ದೇವಿಯ ವಿವಾಹವನ್ನು ನಡೆಸಿದ್ದಾನೆ. ನಂತರ ಆ ಒಂದು ಕಾಮಾಕ್ಷಿ ದೇವಿ ಮತ್ತು ಕಾಮಕೋಟಿ ಪೀಠದಲ್ಲಿ ಸದಾ ಸರ್ವದ ನಿತ್ಯ ವಿಶೇಷ ಪೂಜೆಗಳು ನಡೆಯಬೇಕು ಅನ್ನೋ ಸಂಕಲ್ಪವನ್ನು ಮಾಡಿರುವ ಬ್ರಹ್ಮನು ಬ್ರಹ್ಮಸ್ಥಾನದಿಂದ ಕೆಳಮುಖವಾಗಿ ಒಂದು ಪುಷ್ಪವನ್ನು ಕೆಳಗಡೆ ಹಾಕಿದರು. ಆ ಪುಷ್ಪವು ಕೆಳಗಡೆ ಬಂತು, ಕಮಲದ ಪುಷ್ಪ. ಆ ಕಮಲ ಪುಷ್ಪದಿಂದ ಅವತಾರ ಮಾಡಿದವನೇ ಆಕಾಶ ಭೂಪತಿ. ಶ್ರೀ ವೆಂಕಟೇಶ್ವರ ವೈಭವದಲ್ಲಿ ಇವರ ಕಥೆ ಬರುತ್ತೆ. ಆಕಾಶ ರಾಜ ಮತ್ತು ಧರಣೀ ದೇವಿ ಅವರಿಗೆ ಹುಟ್ಟಿರತಕ್ಕಂಥ ಮಗು. ಈ ಎಲ್ಲ ಕಥೆಗಳು ನಾವು ನೋಡ್ಬೋದು, ತೊಂಡಮಾನ್ ಚಕ್ರವರ್ತಿಯ ಕಥೆ. ಈ ರೀತಿಯಾಗಿ ಶಾಕ್ತ ಉಪಾಸಕರು ಯಾರಿದ್ದಾರೆ ಅವರೆಲ್ಲರೂ ಸಹಿತ ತಪ್ಪದೆ ಕಾಮಾಕ್ಷಿ ದೇವಿಯ ಮತ್ತು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡ್ಕೊಳ್ತಾ ಇರ್ತಾರೆ. ಏಕಾಂಬರೇಶ್ವರ ದರ್ಶನವನ್ನು ಮಾಡ್ತಾರೆ, ವರದರಾಜ ಸ್ವಾಮಿಯ ದರ್ಶನವನ್ನು ಮಾಡ್ತಾರೆ. ಆಕಾಶ ಭೂಪತಿ ಎಂದು ಕರೆಯಲ್ಪಡುವ ಆ ರಾಜನು ಕಾಂಚಿ ಮಂಡಲದಲ್ಲಿರತಕ್ಕಂಥ ಸಕಲ ರಾಜ್ಯವನ್ನು ಪರಿಪಾಲನೆಯನ್ನು ಮಾಡ್ತಾ ಅಲ್ಲಿ ಬರುವಂಥ ಉತ್ಪಾದನೆಯಿಂದ ಅನೇಕ ಉತ್ಸವಗಳನ್ನು ದೇವಾಲಯಗಳಿಗೆ ಮಾಡಿಸುತ್ತಾ ಇದ್ದ. ಇದು ಬ್ರಹ್ಮನ ಆಜ್ಞೆ. ಆದರೆ ಕಾಲಚಕ್ರವು ತಿರುಗಿದಂತೆ ಅವೈದಿಕ ಮತದ ಜೊತೆಗೆ ಸಂಬಂಧ ಮಾಡಿಕೊಂಡಿರತಕ್ಕಂಥ ಆಕಾಶ ರಾಜನಿಗೆ ಸಂತಾನ ಪ್ರಾಪ್ತಿಯಾಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಗೋರಕ್ಷಾನಂದನಾಥರನ್ನುವಂಥ ಮಹಾಸಿದ್ಧ ಪುರುಷನು ಅಸ್ಸಾಂನ ಕಾಮಾಖ್ಯ ದರ್ಶನ ಮಾಡಿಕೊಂಡು ಮಹಾದೇವಿಯ ಕಾಮಾಕ್ಷಿ ದರ್ಶನಕ್ಕೆ ಬರ್ತಾನೆ. ಆ ಮುಖ್ಯ ಪಟ್ಟಣದಲ್ಲಿರತಕ್ಕಂತಹ ಮಹಾರಾಜನ ಅಂತಃಪುರಕ್ಕೆ ಹೋಗಿ ಎಲ್ಲ ವಿಚಾರಗಳು ಮಾಡಿದಾಗ ತನಗೆ ಸಂತಾನ ಆಗ್ತಾ ಇಲ್ಲ ಅಂತ ಹೇಳಿದಾಗ ದಿವ್ಯ ದೃಷ್ಟಿಯಿಂದ ನೀನು ಅವೈದಿಕರ ಜೊತೆಗೆ ಸಂಬಂಧವನ್ನು ಬೆಳೆಸಿಕೊಂಡು ಉತ್ಸವಗಳನ್ನು ನಿಲ್ಲಿಸಿರುವುದರಿಂದ ನಿನಗೆ ದುಃಖ ಪ್ರಾಪ್ತಿಯಾಗಿದೆ. ಈಗ ನಿನಗೆ ಸಂತಾನ ಪ್ರಾಪ್ತಿಯಾಗುತ್ತೆ. ಕರುಣಾಮಯಿಯಾದ ಕಾಮಾಕ್ಷಿಯನ್ನೇ ನೀನು ಬೇಡಬೇಕು. ಕುಪುತ್ರೋ ಜಾಯತೆ ಕ್ವಚಿದಪಿ ಕಮಾತಾ ನಭವತಿ. ಅದಕ್ಕೋಸ್ಕರ ದೇವಿಗೆ ಶರಣಾಗತಿಯಾಗು ಅಂತ ಹೇಳ್ತಾನೆ. ಆವಾಗ ಆಕಾಶ ರಾಜ ಧರಣೀ ದೇವಿ ಮಹಾದೇವಿಯ ಕಾಮಾಕ್ಷಿಯ ಚರಣಾರವಿಂದಗಳನ್ನು ಆಶ್ರಯಿಸಿದ ನಂತರ ನವಾವರಣ ಪೂಜೆಯನ್ನು ಪ್ರಾರಂಭಿಸ್ತಾರೆ. ಆ ನವಾವರಣ ಪೂಜೆಯ ಫಲಿತವಾಗಿ ಅವರಿಗೆ ಉತ್ತಮವಾದ ಸಂತಾನ ಪ್ರಾಪ್ತಿಯಾಗುತ್ತೆ. ಅದು ಹೇಗೆ ಅಂದರೆ, ಕಾಮಾಕ್ಷಿ ದೇವಿಯು ಅವರ ಭಕ್ತಿಗೆ ಮೆಚ್ಚಿಕೊಂಡು ತನ್ನ ಪುತ್ರನನ್ನೇ ಗಣಪತಿಯನ್ನೇ ತೊಂಡಮಾನ್ ಚಕ್ರವರ್ತಿಯಾಗಿ ಜನ್ಮಿಸಲಿಕ್ಕೆ ಅನುಗ್ರಹ ಮಾಡ್ತಾಳೆ. ಆಕೆಯ ಕೃಪೆಯಿಂದ ಧರಣೀ ದೇವಿಯ ಗರ್ಭದಲ್ಲಿ ಗಣಪತಿ ಪ್ರವೇಶವಾಗ್ತಾನೆ. ಅಂತ ನಾಮಕರಣ ಮಾಡಲಿಕ್ಕೆ ಏರ್ಪಾಟಾಗುತ್ತೆ. ಪುಣ್ಯಾಹ ವಾಚನೆ ನಾಮಕರಣ. ಆ ಸಂದರ್ಭದಲ್ಲಿ ಸುವಾಸಿನೆಲ್ಲರೂ ಸಹಿತ ಅಲ್ಲಿ ಪೂಜೆ ನಡೆದು ಇನ್ನೇನು ವಿಸ್ತಾರವಾಗಿ ಭೋಜನವನ್ನು ಮಾಡಬೇಕು. ಆ ಸಮಯದಲ್ಲಿ ಹೊರಗಡೆ ಬ್ರಹ್ಮಾಂಡವಾಗಿರತಕ್ಕಂಥ ಸುವರ್ಣ ಮಳೆ ಸುರಿಯುತ್ತೆ. ಆವಾಗ ಅವರು ಆ ಸಿದ್ಧಪುರುಷನ ಕೇಳ್ತಾರೆ, ಕಾರಣ ಏನು ಅಂತ. ನಿಮ್ಮ ಪತ್ನಿ ಧರಣೀದೇವಿ ಆ ಒಂದು ಪಾಯಸದ ಪಾತ್ರೆಯಲ್ಲಿ ಕೈ ಇಟ್ಟಾಗ ಒಂದು ಉಂಗುರವು ಅದರೊಳಗೆ ಬಿದ್ದಿದೆ. ಮಹಾತಾಯಿಯು ಕಾಮಾಕ್ಷಿ ಸಂತೋಷಪಟ್ಟು ಸುವರ್ಣದ ಮಳೆಯನ್ನು ಸುರಿಸಿದ್ದಾಳೆ ಅಂತ. ಅದೇ ಕಾಂಚೀಪುರಂ ಸುವರ್ಣ ಮಳೆ ಆಗಿರ್ತಕ್ಕಂಥ ಒಂದು ಶ್ರೇಷ್ಠವಾದ ಸ್ಥಾನ. ಆನಂತರ ಆ ಮಗು 16 ದಿನಗಳಿರತಕ್ಕಂಥ ಆ ಮಗು ಅಪ್ಪ ಅಂತ ಸಂಬೋಧನೆ ಮಾಡುತ್ತೆ. ಈ ರೀತಿಯಾಗಿ ಆ ಮಗುವಿಗೆ ತಕ್ಷಣವೇ ವಾಕ್ ಬರುವಂಥದ್ದು ಇವೆಲ್ಲವೂ ಸಹಿತ ಕಾಮಾಕ್ಷಿ ದೇವಿಯ ಕೃಪೆಯಿಂದ ಆಯಿತು. ಅಲ್ಲಿಂದ ಇಂದಿನವರೆಗೂ ಆಕಾಶರಾಜನು ಧರಣೀ ದೇವಿಯು ಸುವಿಸ್ತಾರವಾಗಿ ರಾಜ್ಯವನ್ನು ಮಾಡಿ ಪದ್ಮಾವತಿಯನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಕನ್ಯಾದಾನವನ್ನು ಮಾಡಿರತಕ್ಕಂಥದ್ದು ಸಹಿತ ನಾವಿಲ್ಲಿ ಗುರುತಿಸ್ಕೊಳ್ಬೇಕು. ಇದಕ್ಕೆ ಈ ಒಂದು ಆಕಾಶರಾಜ ಧರಣೀದೇವಿ ಆಳಿರತಕ್ಕಂಥ ಇದು ತುಂಡೀರ ಮಂಡಲ ಅಂತ ಕರೀತಾರೆ. ಮೆಡ್ರಾಸ್ ಏನಿದೆ ಅದು ಆ ಒಂದು ಪ್ರದೇಶ. ಆಮೇಲೆ ಸ್ವಾಮಿ ಪುಷ್ಕರಣಿ ತಿರುಪತಿ, ಮಾಮಿಳ್ಳಪುರಂ ತಿರುವಳ್ಳೂರ್ ಅಂತ ಕರೀತಾರೆ. ಇವೆಲ್ಲವೂ ಸೇರಿ ತುಂಡೀರ ಮಂಡಲಂ ಲೇಕ ತೊಂಡೈ ಮಂಡಲಂ ಎಂದು ಕರೀತಾರೆ. ಇದೆಲ್ಲವೂ ಸಹಿತ ಸುಸ್ಪಷ್ಟವಾಗಿ ಕಾಮಾಕ್ಷಿ ವಿಲಾಸದೊಳಗೆ ಬರೆಯಲಾಗಿದೆ. ಆದ ಕಾರಣ
ನಾವೆಲ್ಲರೂ ಸಹಿತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಮಹಿಮೆಯನ್ನು ಮತ್ತು ಅಯ್ಯಪ್ಪ ಸ್ವಾಮಿಯ ದಿವ್ಯ ಮಹಿಮೆಯನ್ನು, ಮಹಾತಾಯಿಯ ಕೃಪೆಯನ್ನು ಪಡೆದು ಕೃತಾರ್ಥರಾಗುವಂಥವರಾಗೋಣ. ಈ ವಾಕ್ಪುಷ್ಪಗಳನ್ನು ಸದ್ಗುರುಗಳ ಚರಣಾರ್ಪಣೆ ಮಾಡ್ತಾ ಇದ್ದೇನೆ. ಇಂತಿ ನಿವರ್ತಿ ನಾಗಭೂಷಣ ಶರ್ಮ. ಹರ ಹರ ಶಂಕರ, ಜಯ ಜಯ ಶಂಕರ.